ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಸ್ವಲ್ಪ ಸಣ್ಣ ವಿಡಿಯೋ. ಸೊ ಅದರಲ್ಲಿ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಕಾಪಿರೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಮಿಳ್ ಬಗ್ಗೆ ನೋಡಿ ನಿಮ್ಗೆ ಗೊತ್ತಾಗಿರಬೇಕು. ಕಾಪಿರೈಟ್ ಅಂದರೆ ಏನು ಅಂತ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ. ಆಮೇಲೆ ಕಾಪಿರೈಟಿಂದ ಯಾಕೆ ಬರುತ್ತೆ ಅಂತ ಕೇಳ್ತಾರೆ. ಸೊ ಕಾಪಿರೈಟ್ ಯಾಕೆ ಬರುತ್ತೆ ಅಂದರೆ ಒಂದು ಕಾರಣ ಎರಡು ಕಾರಣ ಇದೆ. ಸುಮಾರು ಕಾರಣಗಳಿರ್ತದೆ, ಅದರಲ್ಲಿ 2 ಕಾರಣ ಅಥವಾ 3 ಕಾರಣ ಇರ್ತದೆ. ಅದೇನೆಂದರೆ, ಒಂದು ಕಂಟೆಂಟು ಅದನ್ನ ಹಾಕಬಾರ್ದು, ಬಂದೇ ಬರುತ್ತೆ. ನಿಮ್ಗೆ ಈಗ ಬರೋಲ್ಲ ಅಂದರೆ ಕಂಟೆಂಟ್ ಕಾಪಿರೈಟು. ಚಾನಲ್ ಮೋನೋ ರೀಚ್ ಆಗಿ ಮೋನೋ ಆದ ಮೇಲೆ ಒಂದು 10 ದಿನ ಆದಮೇಲೂ ಕಾಪಿರೈಟ್ ಬಂದೇ ಬರುತ್ತೆ ಚಾನಲ್ಗೆ, ಮೋನೋ ಅದು ಕಂಟೆಂಟ್ ಹಾಕಿದ್ದಿದ್ರೆ. ಮತ್ತು ಡಿಸ್ಕ್ರಿಪ್ಷನ್ ತಪ್ಪು, ಟ್ಯಾಕ್ಸ್ ತಪ್ಪು ಅದೆಲ್ಲ ಇರಬಾರ್ದು. ಯಾಕಂದರೆ ಮೋನೋ ಅದು ಫುಲ್ ಚೆಕಿಂಗ್ ಆಗುತ್ತೆ. ಮೋನ್ ಆಗಬೇಕಾದ್ರೆ ನಿಮ್ಮ ವೀಡಿಯೋನ ಇಡೀ ಚೆಕಿಂಗ್ ಮಾಡ್ತಾರೆ, ಎಲ್ಲ ವೀಡಿಯೋಸನ್ನು ಚೆಕ್ ಮಾಡ್ತಾರೆ. ಎಷ್ಟಿನ ವೀಡಿಯೋಸ್ ಹಾಕಿದ್ರು, ಶಾರ್ಟ್ಸು, ಪೋಸ್ಟು, ಹಾಗೆ ಎಷ್ಟು ವೀಡಿಯೋಸ್ ಹಾಕಿದಿರೋ ಎಲ್ಲ ಯೂಟ್ಯೂಬರ್ ಚೆಕ್ ಮಾಡ್ತಾರೆ. ಲೈವ್ ವೀಡಿಯೋಸ್ ಆಗಲಿ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ನಿಮಗೆ ಮೋನ ಅಪ್ಲೈ ಆಗೋದು. ಅದಕ್ಕಿಂತ ಮುಂಚೆ ನಿಮಗೆ ಆಗೋದಿಲ್ಲ. ಮೋನ ಅಪ್ಲೈ ಆಗೋಕ್ಕೆ ಅಷ್ಟು ದಿನ ತಗೊಳುತ್ತಲ್ವ, 2-3 ಡೇಸ್ ತಗೊಳುತ್ತೆ. ಅದು ಕಾರಣ ಏನಂದರೆ, ನಮ್ಮ ಒಂದು ಪ್ರತಿಯೊಂದು ವೀಡಿಯೋ ಕೂಡ ಅವ್ರು ವಾಚ್ ಮಾಡ್ತಾರೆ. ಎಷ್ಟು ನಾವು ವೀಡಿಯೋ ಹಾಕಿರ್ತೀವೋ ಅಷ್ಟು ವೀಡಿಯೋ ಕೂಡ ಯೂಟ್ಯೂಬ್ ಕಡೆಯಿಂದ ವಾಚ್ ಆಗುತ್ತೆ, ಯೂಟ್ಯೂಬ್ ಟೀಮ್ ಕಡೆಯಿಂದ. ಸೊ ಅದರಿಂದಾಗಿ ನಮಗೆ ಮೌನ್ ಅಪ್ಲೈ ಆಗೋದು. ಫುಲ್ ಮೌನಾಗಿ ಕಷ್ಟ ಬರೋದು. ಅದಕ್ಕೆ ನಮಗೆ ತುಂಬ ಜನ ತಪ್ಪು ಕಂಟೆಂಟಾಗಿ ಹಾಕಿರ್ತಾರೆ. ಆವಾಗ ಫುಲ್ ಮೌನ್ ಆಗಬೇಕಾದ್ರೆ ಕಷ್ಟ ಬರುತ್ತೆ. ಮೌನ್ ಆಗುತ್ತೆ, ಮತ್ತೆ ನಿಮಗೆ ಜಾಯಿನ್ ಬಟನ್ ಬರೋದು ಅದು ಸಹಜ. 10 ದಿನದಲ್ಲಿ ಜಾಯಿನ್ ಬಟನ್ ಬರುತ್ತೆ. ಆದರೆ ಆಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ. 15 ಡೇಸ್ ಅಥವಾ 10 ಡೇಸ್ ಆದಮೇಲೆ ಶುರು ಆಗುತ್ತೆ. ನೀವು ಲೈವ್ ಮಾಡಿಬಿಡ್ತೀರಾ, ಹೌದು, ಮೌನ್ ಆದಮೇಲೆ ತುಂಬ ಜನ ಬಿಡ್ತಾರೆ. ಡಾಲರ್ ರೀಚ್ ಆಗೋರು ಲೈವ್ ಮಾಡ್ತಾರೆ. ಸೊ ಅದರಿಂದ ಏನಂದರೆ, ನಮಗೆ ಒಂದು ನಾವೇ ಆನ್ ಮಾಡ್ಕೋಬೇಕೆಲ್ಲ ಬಟನ್ಸು. ಮೋನ್ ಆದಮೇಲೆ ಎಲ್ಲ ನಾವೇ ಆನ್ ಮಾಡ್ಕೋಬೇಕು. ಎಸ್ ಬಟನ್, ಸೂಪರ್ ಚಾಟ್ ಎಲ್ಲ ನಾವೇ ಆನ್ ಮಾಡ್ಕೋಬೇಕು. ಆಪ್ಷನ್ಗಳಿರ್ತದೆ, YT ಸ್ಟುಡಿಯೋದಲ್ಲಿ ಹೋಗಿ ಆನ್ ಮಾಡ್ಕೋಬೇಕು. ಸೊ ಇಷ್ಟನ್ನು ನಮಗೆ ಈಗ ಮಾಡಿದ್ರೆ, ಈಗ ಕಾಪಿರೈಟ್ ಕ್ಲೇಮ್ ಬರೋದಕ್ಕೆ ಕಾರಣ ಏನಂದರೆ, ನಾವು ಇನ್ಸ್ಟಾಗ್ರಾಮ್ ತೆಗೆದು ಹಾಕೋ ರೀಲ್ಸು, ಆಮೇಲೆ ಇನ್ನೊಂದು ಫೇಸ್ಬುಕ್ಕಿಂದ ತೆಗೆದು ಹಾಕೋ ರೀಲ್ಸು, ಯಾವುದು ತೆಗೆದು ಹಾಕಬಾರ್ದು. ನಮ್ಮದೇ ಸ್ವಂತ ರೀಲ್ಸ್ ಇರಬೇಕು, ನಾವೇ ಮಾಡಿರಬೇಕು. ಮನೆಯಿಂದಲೇ ಎಲ್ಲಾದರೂ ಹೊರಗಡೆ ಹೋಗಿರ್ತೀವ, ದೇವಸ್ಥಾನ ರೀಲ್ಸು, ಹೂವಿನ ರೀಲ್ಸು, ಯಾವುದರನ್ನು ಮಾಡಬೇಕು. ಆದರೆ ಇನ್ಸ್ಟಾಗ್ರಾಮಿಗೆ ಹಾಕೋದು ಬೇಡ. ಇನ್ಸ್ಟಾಗ್ರಾಮ್ಗೆ ಹಾಕಿದ್ದು ಯೂಟ್ಯೂಬ್ಗೆ ಹಾಕಬೇಡಿ. ಯೂಟ್ಯೂಬಿಗೆ ಏನಾದರೂ ನೀವು ಹಾಕಿದರೆ ಅದನ್ನು ನೀವು ಶಾರ್ಟ್ ವೀಡಿಯೋ ಬೇಕಾದರೆ ಇನ್ಸ್ಟಾಗ್ರಾಮ್ಗೆ ಸೆಂಡ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ಗೆ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ, ಯಾವ ಪ್ರಾಬ್ಲಮ್ಸ್ ಬೀಳಲ್ಲ. ಈ ಇನ್ಸ್ಟಾಗ್ರಾಮ್ ತೆಗೆದು ಹಾಕಿದರೆ ಕಾಪಿರೈಟ್ ಬಂದೇ ಬರುತ್ತೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಲೈವ್ ಪ್ರೂಫಲ್ಲಿ ಕೂಡ ಲೈವ್ ಮಾಡಬೇಕಾದ್ರೆ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋಂಗಿಲ್ಲ. ಅಂದರೆ ಮೊಬೈಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬರುತ್ತೆ. ಅದಕ್ಕೆ ಮೊಬೈಲ್ ಬೇರೆ ಮೊಬೈಲಿಂದ ಮ್ಯೂಸಿಕ್ ಹಾಕ್ಬೋದು, ಪರವಾಗಿಲ್ಲ. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಲೈವ್ ಮಾಡ್ತಿರೋ ಮೊಬೈಲಿಂದಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬಂದೇ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಆಮೇಲೆ ಚೈಲ್ಡ್ ಮಕ್ಕಳು ಬರಬಾರ್ದು. ಮಕ್ಕಳು ಲೈವ್ ಮಾಡ್ಬೇಕಾದ್ರೆ ಬರಬಾರ್ದು, ಒಬ್ಬರೇ ಬರಬಾರ್ದು. ಮಕ್ಕಳು ಬಂದರೆ ಅಲ್ಲಿ ನಿಮಗೆ ಫೇಸ್ ಖಂಡಿತ ಅಂದರೆ ಯೂಟ್ಯೂಬ್ ಕಡೆಯಿಂದ ಗೋವಿಂದ ಲೈವೇ ಹೊಡಿತಾರೆ. ಯೂಟ್ಯೂಬರ್ ತೆಗೆದು ಬಿಡ್ತಾರೆ ಲೈವ್, 1 ಮಂತಿಗೆ ತೆಗೆದುಬಿಡ್ತಾರೆ. ಹಾಗೆ ಮಾಡಿದ್ರೆ ಒಂದು ಸತಿ ಆದರೆ ಹಾಗೆ ಮಾಡ್ತಾರೆ. ಆಮೇಲೆ ಪುನಃ ನಿಮಗೆ ಬಂತಂದರೆ ಹಾಗೆ ಸಿಚುವೇಶನ್ ಆಯಿತು ಅಂದರೆ ಅದು ಚಾನಲ್ ರಿಮೂವ್ ಆಗುತ್ತೆ. ಹಾಗೆ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಪಾಪ ತುಂಬ ಜನರಿಗೆ ಹಾಗೆ ಅನುಭವಿಸಿ ಚಾನಲ್ ರಿಮೂವ್ ಆಗಿದ್ದಾರೆ. ಪಾಪ ಎಷ್ಟು ಜನ ಕಷ್ಟಪಡ್ತಿದ್ದಾರೆ ವಾಪಸ್ಸು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಈಗಿನ ಕಾಲದ ಯೂಟ್ಯೂಬ್ ರೂಲ್ಸ್ ನಾವು ತಿಳ್ಕೋಬೇಕು ಅಂತ ಹೇಳೋದು. ಮೊದಲಿನ ಕಾಲದ ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಹೊಸತು ಕಾಲದ ಯೂಟ್ಯೂಬ್ ರೂಲ್ಸ್ ಬಂದಿದೆ, ಹಾಗೆ ಅಪ್ಡೇಟ್ ಕೂಡ ಆಗಿದೆ. ಈಗ ಬ್ಲೂ ಕೂಡ ನಮ್ಮ ID ಪಕ್ಕದಲ್ಲಿ ಬಂದಿದೆ. ಬ್ಲೂ ಮೊದಲು ನಮ್ಮ ID ಮೇಲಿತ್ತು, ಈಗ ID ಪಕ್ಕದಲ್ಲಿದೆ. ಇನ್ನು ಯಾವಾಗ ಎಷ್ಟು ಅಪ್ಡೇಟ್ ಆಗುತ್ತೆ ಯೂಟ್ಯೂಬ್ ಕಡೆ ಗೊತ್ತಿಲ್ಲ. ಅವಾಗ ಯಾವ್ಯಾವ ಪಾಲಿಸಿ ಬರ್ಬೋದೋ ನಮ್ಗೆ ಗೊತ್ತಿಲ್ಲ. ಅದಿನ್ನು ಯೂಟ್ಯೂಬ್ ಕಡೆಯಿಂದ ಪಾಲಿಸಿ ಬರೋ ತನಕ ನಾವು ಸುಮ್ಮನೆ ಇರಬೇಕು, ಪಾಲಿಸಿನ ಪಾಲಿಸ್ತಾ ಇರಬೇಕು. ಇಲ್ಲಾಂದರೆ ಗ್ಯಾರಂಟಿ ನೀವು ಚಾನಲ್ ಮಾಡಿ ಕೂಡ ವೇಸ್ಟ್ ಆಗುತ್ತೆ. ಯೂಟ್ಯೂಬ್ ಕಡೆಯಿಂದ ಎಷ್ಟು ರೂಲ್ಸು ಇರುತ್ತೆ. ಈಗ ಇನ್ಸ್ಟಾಗ್ರಾಮ್ಗೆ ರೂಲ್ಸ್ ಹೆಂಗಿದೆ ಹಾಗೆ ಟೈಪಲ್ಲಿ ಯೂಟ್ಯೂಬಲ್ಲಿ ಕೂಡ ರೂಲ್ಸ್ ಇದೆ. ಇಟ್ ಈಸ್ ಎ ಸೋಷಿಯಲ್ ಮೀಡಿಯಾ. ಲೈವ್ ಮಾಡಬೇಕಾದ್ರೆ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಲೈವಲ್ಲಿ ಕೂಡ ಜಾಗ್ರತೆ ಇರಬೇಕಾಗುತ್ತೆ. ನಾವು ಈ ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಬೇಕು. Gmail ID ತೋರಿಸೋದು, ಮೊಬೈಲ್ ನಂಬರ್ ತೋರಿಸೋದು ಮಾಡೋಂಗಿಲ್ಲ. ಅದು ಆಗಲ್ಲ ಜನರಿಗೆ ಕೂಡ, ಹಾಗೆ ಮಾಡೋಂಗಿಲ್ಲ. ಸ್ಕ್ರೀನ್ ಕಾಸ್ಟ್ ಮಾಡಿದ್ರೆ ನೀವು ಫೋಟೋದಲ್ಲೇ ಮಾಡಬೇಕು. ಆವಾಗ ಕಾಲ್ಸ್ ಬಂದು ಅಡ್ಜಸ್ಟ್ ಮಾಡ್ಕೋಬೇಕು. ಕಾಲ್ ಬೇಡ, ಮಾಡಬೇಡಿ ಅಂತ ಹೇಳಬೇಕು. ಯಾಕಂದರೆ ಲೈವ್ ಟೈಮಲ್ಲಿ ಕಾಲ್ ಮಾಡಿದ್ರೆ ಆವಾಗ ಕೂಡ ಲೈವ್ ಕಟ್ ಆಗುತ್ತೆ. ಮತ್ತು ಇದು ಇನ್ನೊಂದೇನೆಂದರೆ ಕಾಪಿರೈಟ್ ಸ್ಟ್ರೈಕ್ ಅಂತ. ಕಾಪಿರೈಟ್ ಕ್ಲೇಮ್ ಕೇಳಿದ್ದೀರಾ? ಕಾಪಿರೈಟ್ ಸ್ಟ್ರೈಕ್ ಯಾವುದಕ್ಕೆ ಬರೋದಂದರೆ, ನಿಮ್ಮ ವಿಡಿಯೋದಲ್ಲಿ ಇದು ಸರಿಯಾದ ಕಂಟೆಂಟ್ ಇಲ್ಲ, ಒಟ್ಟಾರೆ ಕಂಟೆಂಟ್ ಹಾಕಿದ್ದೀರಿ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ.
ಯಾವುದ್ಯಾವುದೋ ಕಂಟೆಂಟ್ ಹಾಕಿದ್ದೀರಾ ಯಾವ ಅಂತ ಅಂದರೆ ಯೂಟ್ಯೂಬ್ ಕಡೆಯಿಂದ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಆಮೇಲೆ ಲೈವಿಗೆ ಕೂಡ ಕೆಲವೊಂದ್ಸತಿ ಬರ್ತದಂತೆ ಕಾಪಿರೈಟ್ ಸ್ಟ್ರೈಕು. ಆಮೇಲೆ ನಿಮಗೆ ಅದು ವಾರ್ನಿಂಗ್ ಕೊಟ್ಟರೆ ತುಂಬ ಕಷ್ಟ ಇದೆ, ಯಾಕಂದರೆ ಅದು ಅಷ್ಟು ಕಷ್ಟ ಇದೆ. ವಾರ್ನಿಂಗನ್ನು ಡಿಲೀಟ್ ಮಾಡೋಕ್ಕೆಲ್ಲ ಆಗಲ್ಲ. ಡಿಲೀಟ್ ಮಾಡಿದ್ರು ಕೂಡ ಚಾನಲ್ ಆ್ಯಕ್ಟಿವ್ ಇರೋ ತನಕ ನಿಮಗೆ ಚಾನಲಲ್ಲಿ ಕಾಪಿರೈಟ್ ಇದ್ದೇ ಇರುತ್ತೆ, ಆ ಇಶ್ಯೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾವುದು ತಗೊಳ್ಬೇಡಿ ಅಂತ ಕೇಳ್ಕೊಳ್ತೆ. ಯಾಕಂದರೆ ಕಾಪಿರೈಟ್ ಎಲ್ಲ ಸುಲಭದಲ್ಲ ಇದು ವಿಷಯ. ಮತ್ತು ವಾಚ್ ಟೈಮ್ ಮಾಡೋದು ವಾಚ್ ಟೈಮ್ ಕೂಡ ಮಾಡೋದು ಏನು ಸುಲಭದ ಕೆಲಸ ಅಲ್ಲ. ತುಂಬ ಕಷ್ಟಪಡಬೇಕು, ತುಂಬ ಎಫರ್ಟ್ ಹಾಕಬೇಕು, ವೀಡಿಯೋಸ್ ಮಾಡಬೇಕು ದಿನಾಗಲೂ. ಹಾಗೆ ಒಂದಿನ ತಪ್ಪದೇ ವೀಡಿಯೋಸ್ ಮಾಡಬೇಕು, ಶಾರ್ಟ್ಸ್ ಮಾಡಬೇಕು, ಲೈವ್ ಸ್ಟ್ರೀಮ್ ಕೂಡ ಮಾಡಬೇಕು. ಟೈಮಿಂಗ್ ಲೈವ್ ಮಾಡಬೇಕು, ಪ್ರತಿ ಟೈಮಿಂಗ್ ಲೈವ್ ಮಾಡಬೇಕು. ಎಷ್ಟು ಹವರ್ ಇರುತ್ತೋ ಅಷ್ಟು ಹವರ್ ಲೈವಲ್ಲಿ ಕುತ್ಕೊಳ್ಬೇಕಂತೆ, ಕಂಪಲ್ಸರಿ ಅದೇ ಕಂಪಲ್ಸರಿ. ಹುಷಾರಿಲ್ಲ ಅಂದರೆ ಕೂಡ ಕುತ್ಕೊಳ್ಬೇಕಾಗುತ್ತೆ. ಈಗ ಏನೋ ಗೊತ್ತಿಲ್ಲ, ಯೂಟ್ಯೂಬ್ ಕಡೆದು ನನಗೆ ಹೊಸ ಅಪ್ಡೇಟ್ ಬಂತಂತೆ. ಯೂಟ್ಯೂಬಲ್ಲಿ ಲೈವ್ ಎಷ್ಟೊತ್ತು ಮಾಡ್ತಿರಲ್ವ ಅಷ್ಟೊತ್ತು ಕುತ್ಕೊಳ್ಳೇಬೇಕು ಕಂಪಲ್ಸರಿ. ನಾವು ಟೈಮ್ ಸೆಟ್ ಮಾಡಿರ್ತೀವಲ್ವ ಅಷ್ಟು ಹೊತ್ತು ಕೂಡ ನಾವು ಎಂತಾದರೂ ಕೂಡ ಲೈವಲ್ಲಿ ಕುತ್ಕೊಳ್ಳೇಬೇಕು, ನಿಜವಾಗ್ಲೂ ಕಂಪಲ್ಸರಿ. ಅದಕ್ಕೆ ಇವತ್ತು ಸ್ಟಾರ್ಟ್ ಆಗಿದೆ, ಹೊಸ ಅಪ್ಡೇಟ್ ಬಂದಿದೆ. ಈಗ ಇವತ್ತು ಬೆಳಗ್ಗೆ ಬಂದಿದ್ದೆ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ ತಿಳಿಸಿದ್ರು ಒಬ್ಬರು, ನಮ್ಮ ಕಡೆಯಿಂದ ಯಾರು ತಿಳಿಸಿದ್ದಾರೆ, ಆ ಥರ ಅಪ್ಡೇಟ್ ಬಂದಿದಂತೆ. ಸೊ ಇನ್ನೀಗ ನಾವು ಲೈವ್ ಮಿಸ್ ಮಾಡೋಂಗಿಲ್ಲ. ಲೈವ್ ಟೈಮಿಂಗ್ಸಲ್ಲಿ ಬರಬೇಕು, ಲೈವ್ ಟೈಮಿಂಗ್ ಸೆಂಡ್ ಮಾಡಿ ಹೋಗಬೇಕು. ಅಷ್ಟನ್ನು ನಾವು ಲೈವಲ್ಲಿ ಇರಲೇಬೇಕು. ಯಾರು ಬರದೇ ಇರಲಿ, ಯಾರು ಬರ್ತಾರೆ ಜನ ಬಂದೇ ಬರ್ತಾರೆ, ಅಟ್ರಾಕ್ಟ್ ಆಗೇ ಆಗ್ತಾರೆ. ನೀವು ಅಷ್ಟೊತ್ತು ಲೈವ್ ಮಾಡಿದಾಗ ಯಾರು ಬರಲ್ಲ ಅಂತೇನಿಲ್ಲ, ನಿಮ್ಮ ಹಳೆಬ್ರು ಬರ್ಬೋದು, ಮತ್ತು ಹೊಸೊಬ್ಬರು ಕೂಡ ಬರ್ತಾರೆ ಸಪೋರ್ಟ್ ಮಾಡೋಕ್ಕೆ ಲೈವಿಗೆ ಬಂದು. ನಮಗೀಗ ಬೇಕಾಗಿರೋದು ಮೇನ್ ಸಪೋರ್ಟ್ ಮಾತ್ರ. ಈಗ ವಾಚ್ ಟೈಮಿಗೆ ಸಪೋರ್ಟೇ ಬೇಕಾಗಿರೋದು. ನಮಗೀಗ ಸಬ್ಸ್ಕ್ರೈಬರ್ ಬೇಕು, ಸಪೋರ್ಟ್ ಬೇಕು, ಇಷ್ಟೇ ಎರಡೇ ಬೇಕಾಗಿರೋದು ಈಗ ನಮಗೆ ಮೇಯ್ನ್ ಆಗಿರೋದು. ಮತ್ತು ಇದು ರೀಚ್ ಆದ ಮೇಲೆ, ಸಬ್ಸ್ಕ್ರೈಬರ್ ಮೋನೋ ಆದ ಮೇಲೆ ನಿಮಗೆ ಬೇಕಾಗಿರೋದು ವಾಚ್ ಟೈಮ್ ಅಲ್ಲ, ಬರೀ ಸಬ್ಸ್ಕ್ರೈಬರ್ ಫಾರ್ ಡಾಲರ್ ರೀಚ್ ಆಗಬೇಕಂದ್ರೆ ಬರೀ ಸಬ್ಸ್ಕ್ರೈಬರ್ ಮಾತ್ರ. ನೀವು ಲೈವ್ ಮಾಡಬೇಕಾದ್ರೆ ಅದೇ ಒಂದು ಕಾರಣ ಬಿಟ್ಟರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳೋ ಬಿಟ್ಟರೆ ಮತ್ತು ಏನೂ ಹೇಳೋಕ್ಕಾಗಲ್ಲ. ವಾಚ್ ಟೈಮಿಗೆ ನಮಗೆ ಸಪೋರ್ಟ್ ಬೇಕಾಗಿರೋದಲ್ಲ, ವೀಡಿಯೋ ನೋಡಿ ಹೈಪ್ ಮಾಡಬೇಕು, ಅದೊಂದಿದೆ. ಈಗ ನಮ್ಮ ಮೋನಾ ಚಾನಲ್ ಅವರಿಗೆಲ್ಲ ವೀಡಿಯೋ ನೋಡಿ ಹೈಪ್ ಮಾಡೋಕ್ಕೆ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ. ಅದು ನಿಜವಾಗ್ಲೂ ಕಾಮನ್ ಆಫ್ ಅಲ್ಲ ನಾನು ಹೇಳೋದು. ಮೋನೋ ಆದವರಿಗೆಲ್ಲ ನಮಗೂ ಕೂಡ ಅದಕ್ಕೆ ಮೋನೋ ಆದಮೇಲೆ ಅದು ವೀಡಿಯೋ ಹೈಪ್ ಮಾಡೋಕ್ಕೆ ತುಂಬ ಜನ ರಿಕ್ವೆಸ್ಟ್ ಮಾಡಬೇಕು, ವೀಡಿಯೋ ನೋಡಿ ಅಂತ. ಪ್ರತಿ ಟೈಮ್ ನಾನು ಲೈವಲ್ಲಿ ಹೋಗ್ಬೇಕಾದ್ರೆ ಹೇಳ್ತೇನೆ, ಹೈಡಲ್ದವರು ಪ್ಲೀಸ್ ನಾವು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಸೊ ಆ ಥರ ಇದ್ದರೆ ಮಾತ್ರ ಒಂದು ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಹಾಗೆ ವೀಡಿಯೋಸನ್ನು ನೋಡೋಕ್ಕೆ ಹೇಳಬೇಕು. ಲೈವಲ್ಲಿ ಯಾರೆಲ್ಲ ಬರ್ತಾರಲ್ವ ಅವರಿಗೆ ಸಹ ವೀಡಿಯೋ ವಾಚ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ವೀಡಿಯೋಗೆ ಅಂತ ಹೇಳಬೇಕು. ಯಾಕಂದರೆ ಈಗ ವೀಡಿಯೋದಿಂದ ವಾಚ್ ಟೈಮ್ ಬರೋದು, ವೀಡಿಯೋ ವಾಚ್ ಟೈಮ್ ಕೌಂಟ್ ಆಗುತ್ತೆ, ಹಾಗೆ ಲೈವ್ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಆಮೇಲೆ ನಿಮಗೆ ವೀಡಿಯೋ ಕಮ್ಮಿ ವ್ಯೂಸ್ ಇದ್ದರೂ ಕೂಡ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ವೀಡಿಯೋ ರುಟೀನ್ ಆಗಿ ಬರುತ್ತೆ ನೋಡಿ, ರುಟೀನ್ ವ್ಯೂಸ್ ಬರುತ್ತೆ. ಅದು ಯೂಟ್ಯೂಬ್ ಕಡೆಯಿಂದ ಏನಂದರೆ ಒಂದೊಂದು ವೀಡಿಯೋಗೆ ಎಷ್ಟೆಷ್ಟೋ ಟೈಮ್ ತಗೊಳುತ್ತೆ. ಅಂದರೆ ಯೂಟ್ಯೂಬ್ ಕಡೆಯಿಂದ ಬೇರೆ ಕಡೆ ಹೋಗೋಕ್ಕೆ, ಜನರಿಗೆ ತಲುಪೋಕ್ಕೆ ತುಂಬ ಹೊತ್ತು ತಗೊಳುತ್ತೆ. ಯಾಕಂದರೆ ಅದಷ್ಟು ಯೂಟ್ಯೂಬ್ ನಾವು ಪಬ್ಲಿಕ್ ಮಾಡಿದ ಮೇಲೆ ಕೂಡ ಯೂಟ್ಯೂಬ್ ಚೆಕಿಂಗ್ ಮಾಡ್ತಾ ಇರುತ್ತೆ ವೀಡಿಯೋನ, ಫುಲ್ ಡಿಸ್ಕ್ರಿಪ್ಷನು ಅದೆಲ್ಲ ಚೆಕಿಂಗ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಹೊತ್ತಾಗುತ್ತೆ ತಗೊಳ್ಳೋಕ್ಕೆ. ಸೊ ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೊಸ ಒಂದು ವಿಷಯದೊಂದಿಗೆ. ಅಲ್ಲಿವರೆಗೂ ಬಾಯ್ ಗಾಯ್ಸ್.